ಖಂಡಿತ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ CRC ಆಫ್ಲೈನ್ ಪ್ರೋಗ್ರಾಮ್ ಅಂತೇಳಿ ಪ್ರತಿ ವರ್ಷ ಬೇರೆ ಬೇರೆ ಕಡೆಯಲ್ಲಿ ನಡೀತಾ ಇದೆ ಈ ಟ್ರೈನಿಂಗ್ ಅಂತ ಕೇಳಿದೆ. ಇವತ್ತು ನಮ್ಮ ಕಾರ್ಕಳದ ಈ ಒಂದು ವಿಜೇತ ವಿಶೇಷ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ. ಆದರೆ ಬಂಧುಗಳೇ, ನಿಮ್ಮ ಕೆಲಸವನ್ನು ಅಥವಾ ನೀವು ಮಾಡುವ ಕರ್ತವ್ಯವನ್ನು ನಮಗೆ ಯಾವ ಶಬ್ದದಲ್ಲಿ ಸಹ ಅದನ್ನು ಹೇಳಲು ಸಾಧ್ಯವಿಲ್ಲ. ನೀವಂತೇಳಿ ಅಲ್ಲ, ನಾವು ಈ ಸಮಾಜದಲ್ಲಿ ಅತ್ಯಂತ ಹೆಚ್ಚಿಗೆಯಾಗಿ ಗೌರವಿಸುವ ವ್ಯಕ್ತಿಗಳು ಯಾರಂದ್ರೆ ನಮ್ಮ ಇಡೀ ಸಮಾಜವನ್ನು ತಿದ್ದುವ ಅಥವಾ ಮಕ್ಕಳನ್ನು ತಯಾರು ಮಾಡುವ ಟೀಚರ್ಸ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದರ ಬಗ್ಗೆ ಮೌಲ್ಯ ಅಥವಾ ಅರ್ಥ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ, ಅಥವಾ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿದೆ. ಹಾಗಾಗಿ ನೀವು ಈ ಸಮಾಜದ ಕಣ್ಣುಗಳು. ಹಾಗೆ ನಿಮ್ಮ ಜವಾಬ್ದಾರಿ ಅಥವಾ ನೀವು ನಡ್ಕೊಳ್ಳುತ್ತಿರುವ, ನೀವು ಮಾಡ್ತಿರುವ ಸೇವೆಗೆ ಯಾವುದೇ ಒಂದು ಅದಕ್ಕೆ ಪ್ರತ್ಯುತ್ತರ ಇಲ್ಲ. ಖಂಡಿತ ಅದು ನೀವೊಂದು ದೊಡ್ಡ ಸೇವೆಯನ್ನು ಮಾಡ್ತಿದ್ದೀರಾ. ಅದರಲ್ಲಿಯೂ ವಿಶೇಷವಾಗಿ ಈ ವಿಜೇತ ವಿಶೇಷ ಶಾಲೆಯಲ್ಲಿ ಎಲ್ಲ ಕಡೆ ರಾಜ್ಯಾದ್ಯಂತ ನೀವು ಮಾಡ್ತಿರುವ ಕೆಲಸ ಅತ್ಯಂತ ಅನನ್ಯವಾದದ್ದು. ನಾನು ಯಾವಾಗಲೂ ಈ ಕ್ಯಾಂಪಸ್ಸಿಗೆ ಬಂದಾಗ ಹೇಳ್ತಾ ಇರ್ತೇನೆ. ಯಾಕಂದ್ರೆ ಇವತ್ತು ಮನುಷ್ಯ ಹುಟ್ಟುವಾಗ ಗೊತ್ತಿಲ್ಲ ಯಾರು ಹೇಗೆ ಹುಟ್ಟುತ್ತಾರೆ ಹೇಗೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಆ ನಂತರ ಹುಟ್ಟಿದ ನಂತರ ಅವರು ಇರುವ ತನಕ ಅವರಿಗೊಂದು ಒಳ್ಳೆಯ ಜೀವನದ ಕಾಯಕಲ್ಪ ಹಾಕ್ಬೇಕಂತ ಎಲ್ರಿಗೂ ಆಸೆ. ಸರಿ ಇದ್ದವರು ಸರಿ ಇಲ್ಲದವರು ಹೇಗೆ ಇರ್ಲಿ ಮಾಡ್ಬೇಕಂತ. ಅದಕ್ಕೆ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಕೊಂಡು ನಮಗಂತೇಳಿ ಅಲ್ಲ, ಒಂದು ದಿನಾನೂ ಇರ್ಲಿಕ್ಕಾಗದ ವಿಷಯವನ್ನು ನೀವು ಜೀವಮಾನ ಇಡೀ ಆ ಮಕ್ಕಳನ್ನು ಪಾಲಿಸಿ, ಅವರನ್ನು ಹಾರೈಸಿ, ಅವರನ್ನು ಸಲಹೆ ಮಾಡುವುದನ್ನು ನೋಡಿ ಖಂಡಿತ ನಿಮ್ಮ ಸೇವೆ ಅದ್ಭುತವಾದದ್ದು. ನಿಮಗೆ ಯಾವುದೇ ಸರ್ಕಾರದ ಬೇರೆ ಬೇರೆ ಘಟ್ಟದಲ್ಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಆಗಿದ್ದು, ನಿಮ್ಗೆ ಕೊಡ್ತಿರುವ ಸ್ಯಾಲ್ರಿ ಬಗ್ಗೆ ಬೇರೆ ಬೇರೆ ವಿಚಾರವನ್ನು ಹೇಳಿದ್ರು. ಸುರಿಗೆ 6,000ದಿಂದ ಶುರುವಾದ ಜರ್ನಿ 13,500ಕ್ಕೆ ಬಂತು. ಅಲ್ಲಿಂದ ಈಗ 20,200ಕ್ಕೆ ಬಂದು ನಿಂತಿದೆ. ಆನಂತರ ಇದನ್ನು ಅಟ್ಲೀಸ್ಟ್ 40% ಹೆಚ್ಚಿಗೆ ಮಾಡ್ಬೇಕಂತ ಸುಮಾರು ಹಂತದಲ್ಲಿ ಹೋರಾಟವನ್ನು ಮಾಡಿದೆವು. ಈಗ ಸಹ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ವಿಶೇಷ ಚೇತನ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಹಾಗೆ ನಮ್ಮ ಮುಖ್ಯಮಂತ್ರಿ ಅವರಿಗೆ, UT ಖಾದರ್ ನಮ್ಮವರೇ ಆದ ನಮ್ಮ ಇದೇ ಊರಿನವರು ಸ್ಪೀಕರ್ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅವರ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರು. ಮುಂದಿನ ದಿನದಲ್ಲಿ ಅದನ್ನು ಖಂಡಿತ ಕಾಯ ವಾಚ ಮನಸ ಆಗುವ ಹಾಗೆ ಆದಷ್ಟು ಶೀಘ್ರದಲ್ಲಿ ಎಷ್ಟಾಗ್ತದ ಅಷ್ಟು ಅದನ್ನೊಂದು ಇಂಪ್ಲಿಮೆಂಟ್ ಆಗುವ ಹಾಗೆ ನಾನು ಸಹ ನಿಮ್ಮ ಜೊತೆಗೆ ಇದ್ದೇನೆ ಎಂಬ ಮಾತನ್ನು ಅವ್ರ ಹತ್ರ ಹೇಳಿದೆ. ಮುಂದಿನ ದಿನದಲ್ಲಿ ಯಾಕಂದ್ರೆ ಇವತ್ತು 20,000 30,000 ಸಂಬಳದಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ, ಜೀವನದ ಹೇಗೆ ಮಾಡ್ಬೋದು ಅಂತೇಳಿ ಎಲ್ರಿಗೂ ಗೊತ್ತಿದೆ. ಅದರಲ್ಲಿಯೂ ಈ ಮಕ್ಕಳನ್ನು ಬಿಟ್ಟು ಹೋಗುವಾಗೆ ಸಹ ಇಲ್ಲ. ಯಾರಾದ್ರೂ ಒಂದಿಷ್ಟು ಟೀಚರ್ಸ್ ಇದ್ರೆ ಅವರವರ ಜೊತೆಗೆ ಸಂಪೂರ್ಣ ಇದ್ದು ಅವರನ್ನು ಪಾಲನೆ ಮಾಡುವಂತಹ ಒಂದು ಸಂದರ್ಭ ಇರ್ತದೆ. ಆ ನಿಟ್ಟಿನಲ್ಲಿ ನಿಮ್ದು ವಿಶೇಷವಾದ ಒಂದು ಕೆಲಸ ಮಾಡ್ತಿದ್ದೀರಾ. ಇದರಲ್ಲಿ ಮೊದಲನೇ ಬಾರಿಗೆ ಈ ಕಾರ್ಕಳಕ್ಕೆ ಬಂದವರು ಎಷ್ಟು ಜನ ಇದ್ದೀರಾ? ಒಂದ್ ಸ್ವಲ್ಪ ಕೈ ಎತ್ತೀರಾ? ಮೊದಲ ಬಾರಿಗೆ ಕಾರ್ಕಳ ಬಂದವರು? ಸಂತೋಷ. ಖಂಡಿತ ನಾವು ಯಾವಾಗಲೂ ತುಂಬಾ ಹೆಮ್ಮೆ ಪಡ್ತೇವೆ. ನಾನು ಎಲ್ಲಿ ಹೋದ್ರೂ ಹೇಳುದುಂಟು, ಜಗತ್ತಿನಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಒಳ್ಳೆಯ ಜಾಗ ಕೇಳಿದ್ರೆ ನಮ್ಮ ಉಡುಪಿ ಮಂಗಳೂರು ಅಂತ. ಇದನ್ನು ನಾನು ಭೂಲೋಕದ ಸ್ವರ್ಗ ಅಂತ ಹೇಳ್ತೇನೆ ಯಾವಾಗಲೂ. ನಮ್ಮ ಊರಿನ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ. ಯಾಕಂದ್ರೆ ಇಲ್ಲಿ ಇದ್ದಷ್ಟು ಒಂದು ಒಳ್ಳೆಯ ನೇಚರ್ ಎಲ್ಲಿ ಸಹ ಇಲ್ಲ. ನೀವು ನೆನೆಸಿ, ನಮ್ಮ ಯಾದಗಿರಿ, ಗುಲ್ಬರ್ಗ, ಬಳ್ಳಾರಿಯಿಂದ ಬಂದವರು ಇರ್ಬೋದು, ಅಥವಾ ಊಟಿ, ಮೈಸೂರು ಕಡೆ ಬಂದವರು ಇರ್ಬೋದು. ಒಂದು ಕಡೆ ಅತೀವವಾದ ಬದುಕಲಿಕ್ಕೆ ಚಳಿ ಆದ್ರೆ ಇನ್ನೊಂದು ಕಡೆ ಅತೀವವಾದ ಸೆಕೆ. ಅದೇ ಜಗತ್ತಿಗೆ ಕಂಪೇರ್ ಮಾಡಿದ್ರು, ನೀವು ದುಬೈ ಗಿಬೈಲಿ ಹೋದ್ರೆ ಪ್ಲಸ್ 40 ಬದುಕಲಿಕ್ಕೆ ಆಗುದಿಲ್ಲ. US ಲಂಡನ್ ಹೋದ್ರೆ -5 -10 ಅಲ್ಲಿ ಆಗುದಿಲ್ಲ. ಇಲ್ಲಿ ಹಾಗಲ್ಲ. ಯಾವಾಗ ಮಳೆ ಬರಬೇಕು, ಯಾವಾಗ ಸೆಕೆ ಇರಬೇಕು, ಯಾವಾಗ ದೇವನಿರ್ಮಿತವಾದ ಒಂದು ಜಾಗ, ಒಳ್ಳೆಯ ಜಾಗದಲ್ಲಿ ಇದ್ದೇವೆ. ಅದರಲ್ಲಿ ವಿಜೇತ ಶಾಲೆ ಇದು ಸಹ ಕಾಂತಿ ಹರೀಶ್ ಅವರ ಒಂದು ಕನಸು. ಅಂದ್ರೆ ಈ ಮಕ್ಕಳನ್ನು ಪಾಲನೆ ಮಾಡ್ಲಿಕ್ಕೆ ಅವರೊಂದು ಸಣ್ಣ ಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ರು ಕಾರ್ಕಳದಲ್ಲಿ. ಆ ನಂತರ ಇಲ್ಲಿ ಒಂದು ಹೈಸ್ಕೂಲ್ ಇದ್ದಿತ್ತು, ಇವರು ಒಂದು ಟ್ರಸ್ಟ್ ಇದ್ರು, ಅವರನ್ನು ಶಾಲೆಯನ್ನು ಕೊಟ್ಟು ಆ ನಂತರ ಈ ಹಂತಕ್ಕೆ ಇಲ್ಲಿ ಮಕ್ಕಳನ್ನು ಪಾಲನೆ ಮಾಡುವ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳನ್ನು ಪಕ್ಷಾತೀತವಾಗಿ ಅಥವಾ ಜಾತ್ಯತೀತವಾಗಿ ಎಲ್ಲರನ್ನು ಸೇರಿಸ್ಕೊಂಡು ಬಹಳ ಕಷ್ಟದಲ್ಲಿ ದುಡಿಮೆ ಮಾಡಿ ಅವರ ಗಂಡ ಹರೀಶ್ ಅವರಿದ್ದಾರೆ. ಅವರ ಸೇವೆಯನ್ನು ನಾನು ಶ್ಲಾಘಿಸಬೇಕು. ಯಾಕಂದ್ರೆ ಅವರು ಬಹಳ ವಿಶೇಷವಾದ ಮಕ್ಕಳನ್ನು ಒಂದು ಮುತುವರ್ಜಿಯಿಂದ ಚಂದವಾಗಿ ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಈ ಶಾಲೆಯೊಂದಿಗೆ ನಾವು ಸಹ ಜೋಡಿಸಿಕೊಂಡಿದ್ದೇವೆ ಅಂತ ಹೇಳಿಕ್ಕೆ ನಮ್ಗೆ ತೃಪ್ತಿ ಇದೆ. ಆವಾಗ ಬರ್ಲಿಕ್ಕೆ ಸಮಯ ಕಮ್ಮಿ ಆದ್ರೂ ನಮ್ಮ ಮನಸ್ಸು ಯಾವಾಗಲೂ ಇರ್ತದೆ ಇದೊಂದು ಕೇಂದ್ರ ಬಿಂದುವಾಗಿ. ಏನೇ ಇರಲಿ, ನಿಮ್ಮ ಸೇವೆ ಅನನ್ಯವಾದದ್ದು. ಮುಂದಿನ ದಿನದಲ್ಲಿ ಸಹ ನಿಮ್ಗೆ ನಿಮ್ಮ ಮಕ್ಕಳಿಗೆ ದೇವರು ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಅದರಿಂದ ನಿಮ್ಮ ಬಾಳು ಒಳ್ಳೇದಾಗುವಾಗ ಮಾಡ್ಲಿ. ಯಾಕಂದ್ರೆ ನೀವು ಇನ್ನೊಂದು ಮಕ್ಕಳನ್ನು ಪಾಲಿಸುವುದಕ್ಕಿಂತ ನಿಮ್ಗೆ ಖಂಡಿತ ದೇವರು
ಒಂದು ಗಾದೆ ಇದು ಮಾತಿದೆ, ನಿಮ್ಗೆ ಗೊತ್ತಿದೆ, ಏನಾದರಾಗು ಮೊದಲು ಮಾನವನಾಗ ಅಂತ. ನಾವು ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬದುಕಿದ್ರೆ ನಮ್ಮ ಬದುಕು ಬಹಳ ಸುಂದರವಾಗಿರ್ತದೆ. ಆ ಸೇವೆಯನ್ನು, ಆ ಒಂದು ಪದ ಯಾರಿಗೆ ಅನ್ವಯ ಆಗ್ತದೆ ಅಂದ್ರೆ, ಈ ವಿಜೇತ ಶಾಲೆಯಲ್ಲಿ ಯಾರು ಈ ಬಗ್ಗೆ ಸೇವೆ ಮಾಡ್ತಿದ್ದಾರಾ ಅವರು ಖಂಡಿತ ಮೊದಲು ಮಾನವನಾಗ್ಲಿಕ್ಕೆ ಹೊರಟಿದ್ದಾರೆ. ಆ ಕೆಲಸವನ್ನು ನೀವು ಮಾಡ್ತಿದ್ದೀರಾ. ನಿಮ್ಮ ಸೇವೆಯನ್ನು ಪುನಃಸರ ನಾನು ಹೃದಯ ತುಂಬಿ ಸಾಗಿಸುತ್ತಾ, ಮುಂದೆ ನಿಮ್ಗೆ ಆದಷ್ಟು ಬೇಗ ಹೆಚ್ಚಿಗೆ ವೇತನ ಆದರೆ ಅದೇ ಈ ಕಾರ್ಯಕ್ರಮದ ನಾನು ಬಂದದಕ್ಕೆ ಸಾರ್ಥಕ ಅಂತ ನಾನು ಎಣಿಸ್ತೇನೆ. ಆ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ಮುಂದೆ ಮಾಡ್ತೇನೆ ಅಂತ ಹೇಳುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ ಪುನಃ ಸಲ ವಂದಿಸಿದ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ತುಳುನಾಡು.